ನಮ್ಮ ಮೆಟ್ರೋ ಟ್ರಾಫಿಕ್ ಕಿರಿಕಿರಿಗೆ ಬೇಸತ್ತಿದ್ದ ಬೆಂಗಳೂರಿನ ನಾಗರಿಕರಿಗಾಗಿ ಬಂದಂತ ಸಾರಿಗೆಯ ವ್ಯವಸ್ಥೆ ಕೇವಲ ಐಟಿ-ಬಿಟಿಯವರು ಮಾತ್ರ ಅಲ್ಲದೆ ಪ್ರತಿಯೊಬ್ಬ ನಾಗರಿಕರು ಕೂಡ ಟಿಕೆಟ್ ಪಡೆದು ಇಲ್ಲಿ ಪ್ರಯಾಣಿಸೋದಕ್ಕೆ ಅವಕಾಶ ಇದೆ. ಆದರೆ ಇಂಥ ವ್ಯವಸ್ಥೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ. ದೇಶದ ಬೆನ್ನೆಲುಬು ಎಂದು ಕರೆಸಿಕೊಳ್ಳುವ ರೈತನಿಗೆ ಅನ್ನದಾತನೆಂದು ಎಲ್ಲೆಡೆ ಗೌರವದಿಂದ ನೋಡಲಾಗ್ತಿದೆ. ಆದರೆ ಕೆಸರಿಗಿಳಿದು ಅಕ್ಕಿ ಬೆಳೆಯೋ ರೈತನ ಬಟ್ಟೆ ಚೆನ್ನಾಗಿಲ್ಲ ಅನ್ನೋ ನೆಪವೊಡ್ಡಿ ಮೆಟ್ರೋ ನಿಲ್ದಾಣದ ಒಳಗೆ ಪ್ರವೇಶಿಸಲು ಬಿಡದೆ ಅವಮಾನಿಸಿದ ಘಟನೆ ಬೆಂಗಳೂರಿನ ರಾಜಾಜಿನಗರದ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ, ಅವ್ರು ರೈತರವ್ರು ನೀವು ಯಾರಿಗ್ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವರಿಗೆ ಅಸಹ್ಯ ಆಗುತ್ತಂತೆ. ಮೆಟ್ರೋದಲ್ಲಿ ಪ್ರಯಾಣಿಸಲು ಬಂದಿದ್ದ ಬಡ ರೈತ ಮೆಟ್ರೋ ನಿಲ್ದಾಣದೊಳಗೆ ಪ್ರವೇಶಿಸಲು ಮುಂದಾಗಿದ್ದಾನೆ. ಈ ವೇಳೆ ಸಿಬ್ಬಂದಿ ರೈತನೊಂದಿಗೆ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಮೈ ಮೇಲೆ ಹಳೆ ಬಟ್ಟೆ ಇದೆ, ಕೊಳೆಯಾಗಿದೆ. ಮೆಟ್ರೋದಲ್ಲಿ ಇತರೆ ಪ್ರಯಾಣಿಕರಿಗೆ ತೊಂದರೆಯಾಗುತ್ತೆ ಎಂಬ ಕ್ಷುಲ್ಲಕ ಕಾರಣವನ್ನ ಮುಂದಿಟ್ಟುಕೊಂಡು ಹೊರಕ್ಕೆ ಕಳಿಸಿದ್ದಾರೆ. ಈ ವೇಳೆ ಇದನ್ನೆಲ್ಲ ಗಮನಿಸಿದ ಕಾರ್ತಿಕ್ ಸಿ ಐರಣಿ ಎನ್ನುವ ಪ್ರಯಾಣಿಕ ಪ್ರಶ್ನೆ ಮಾಡಿದ್ದಾರೆ. ಕೇವಲ ವಿಐಪಿಗಳಿಗೆ ಮಾತ್ರ ಮೆಟ್ರೋನಾ? ಅವರಿಗೆ ಏನಾಗಿದೆ ಹೇಳಿ? ಅವರ ಬೂಟಿಯಲ್ಲಿ ಬರೀ ಬಟ್ಟೆ ಇದೆ, ಅಂತದ್ ಏನಾದ್ರೂ ಇದ್ರೆ ವಾಪಸ್ ಕಳಿಸಿ ಅಂತ ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಂತೆ ಭದ್ರತಾ ಸಿಬ್ಬಂದಿ ಸೈಲೆಂಟ್ ಆಗಿದ್ದಾರೆ. ಅಲ್ಲ, ಬೇರೆ ಇದು ವಿಐಪಿ ಟ್ರಾನ್ಸ್ಪೋರ್ಟ್, ಇದು ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರು ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂದೆ ಬೋರ್ಡ್? ಹೆಂಗಿದೆ ಹೇಳಿ ರೂಲ್ಸ್? ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಇಂಥ ಸ್ಥಿತಿಯಲ್ಲಿದ್ದ ವೃದ್ಧನಿಗೆ ಕಾರ್ತಿಕ್ ದೇವರಂತೆ ಬಂದು ಸಹಾಯ ಮಾಡಿದ್ದಾರೆ. ಜೊತೆಗೆ ಅವರು ತಲುಪಬೇಕಾದ ಸ್ಥಳಕ್ಕೆ ತಲುಪಿಸಿದ್ದಾರೆ. ಕಳೆದ ಶನಿವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಇಲ್ಲ, ಅವರು ಸ್ವಲ್ಪ ಮಾತು ಸರಿಯಾಗಿ ಆಡ್ತಿದ್ದಿಲ್ಲ, ಮಾತು ಬರ್ತಿದ್ದಿಲ್ಲ, ಅವರಿಗೆ ಕಿವಿನೂ ಸಹಿತ ಸರಿಯಾಗಿ ಕೇಳಿಸ್ತಿದ್ದಿಲ್ಲ. ಬಟ್ ಅವರು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಿತ್ತು, ಯಾಕಂದ್ರೆ ಅವರು ಅದನ್ನ ನನಗೆ ಸಗ್ನೆಗಳ ಮೂಲಕ ತೋರಿಸ್ತಿದ್ರು ನಾನು ಅಲ್ಲಿಗೆ ಹೋಗ್ಬೇಕು ಅಂತ. ವರದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಬಿಎಂಆರ್ಸಿಎಲ್. ಅವಮಾನ ಮಾಡಿದ್ದ ಭದ್ರತಾ ಸಿಬ್ಬಂದಿಗೆ ಗೇಟ್ ಪಾಸ್. ಇಷ್ಟೆಲ್ಲ ಆಗ್ತಿದ್ದಂತೆ ಬಿಎಂಆರ್ಸಿಎಲ್ ರೈತನಿಗೆ ಅವಮಾನ ಮಾಡಿದ ಭದ್ರತಾ ಸಿಬ್ಬಂದಿಯನ್ನ ವಜಾ ಮಾಡಿ ಆದೇಶ ಹೊರಡಿಸಿದೆ. ಅಲ್ಲಿ ಇದ್ದಂಥ ಒಬ್ಬ ಸೆಕ್ಯೂರಿಟಿ ಸೂಪರ್ವೈಸರ್ ಏನಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು ಅವರಿಗೆ ನಮ್ಮ ಬಿಎಂಆರ್ಸಿಎಲ್ ಇಂದ ಅವರಿಗೆ ಟರ್ಮಿನೇಟ್ ಮಾಡಿದ್ದೀವಿ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಮುಂದೆ ಪ್ರತಿಭಟನೆ. ಮೆಟ್ರೋದಲ್ಲಿ ರೈತನಿಗೆ ಅವಮಾನ ವಿರೋಧಿಸಿ ಒಂದೇ ಮಾತರಂ ಸಂಘಟನೆ ಕಾರ್ಯಕರ್ತರು ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಎದುರು ಪ್ರತಿಭಟನೆ ಮಾಡಿದ್ರು. ಸಿಬ್ಬಂದಿಗಳ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು. ಇನ್ನು ಈ ಘಟನೆ ಬಗ್ಗೆ ಬಿಗ್ ಬಾಸ್ ಸೀಸನ್ 6ರ ವಿನ್ನರ್ ಶಶಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೊಂದು ಪ್ರೈವೇಟ್ ಜೆಟ್ಟೋ ಅಥವಾ ಏರೋ ಸೆಕ್ಟರ್ ಆಗಿದ್ದಿದ್ರೆ, ವಿಐಪಿ ಬಿಸ್ನೆಸ್ ಕ್ಲಾಸ್ ಅಂತ ಹೇಳಿದ್ರೆ ಬಿಡದಿದ್ರೆ ಅವರ ಪ್ರೈವೇಟ್ ಪ್ರಾಪರ್ಟಿ ಅಂತ ನಮ್ಗೆ ಸರ್ಕಾರದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಿರೋಂಥದ್ದು ಯಾವುದೇ ಒಂದು ಎಲ್ಲರಿಗೂ ಸಂಬಂಧಪಟ್ಟಿರೋದು ಅಂತ ಒಂದು ಜಾಗದಲ್ಲಿ ಬಟ್ಟೆಗಳನ್ನ ನೋಡಿ ನೀವು ಡಿಸೈಡ್ ಮಾಡ್ತೀರಾ ಅಂದ್ರೆ ಇಟ್ಸ್ ಈಕ್ವಲೆಂಟ್ ಟು ಇನ್ಇಕ್ವಾಲಿಟಿ ಅನ್ನೋದನ್ನ ಇಲ್ಲಿ ಎದ್ದು ಕಾಣಿಸುತ್ತೆ. ಅದೇನೇ ಇರ್ಲಿ, ನಮ್ಮ ಮೆಟ್ರೋ ಒಂದು ಸಾರಿಗೆ ವ್ಯವಸ್ಥೆ ಅಷ್ಟೇ. ಇದು ಕೇವಲ ಉಳ್ಳವರಿಗೆ ಮಾತ್ರವಲ್ಲ, ಸಾರ್ವಜನಿಕ ಸಾರಿಗೆ ಅಂದ್ಮೇಲೆ ಪ್ರತಿಯೊಬ್ಬರೂ ಇಲ್ಲಿ ಓಡಾಡೋಕೆ ಅವಕಾಶವಿದೆ. ಹೀಗಾಗಿ ಭದ್ರತಾ ಸಿಬ್ಬಂದಿ ಮಾಡಿರೋದು ತಪ್ಪಿರಬಹುದು, ಹಾಗಂತ ಅವರನ್ನ ಅಮಾನತು ಮಾಡೋದು ಸರಿಯಲ್ಲ. ಅವರಿಗೂ ಕುಟುಂಬ ಇದೆ ಅಂತ ಕಾರ್ತಿಕ್ ಮನವಿ ಮಾಡಿದ್ದಾರೆ. ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗೂ ಸಂಸಾರ ಇದೆ, ಅವರು ನೋವಿನಲ್ಲಿದ್ದಾರೆ, ಅವರು ದುಃಖದಲ್ಲಿದ್ದಾರೆ. ದಯವಿಟ್ಟು ಅವ್ರನ್ನ ಕೆಲಸದಿಂದ ತೆಗಿಬೇಡಿ ಅನ್ನೋದು ನಂದೊಂದು ಹಂಬಲ್ ರಿಕ್ವೆಸ್ಟ್. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.